2 ವರ್ಷಗಳಿಂದ ಸ್ಟೈಲಿಶ್ ಆಗಿ ಗಡ್ಡ ಮೀಸೆ ಬಿಟ್ಟಿದ್ದ ರಾಜ ಹುಲಿ ಈಗ ಲುಕ್ ಬದಲಾಯಿಸಿಕೊಂಡಿದ್ದಾರೆ. ಕೆಜಿಎಫ್ ಸಿನಿಮಾಗಾಗಿ ಲುಕ್ ಬದಲಾಯಿಸಿಕೊಂಡಿದ್ದ ರಾಕಿಂಗ್ ಸ್ಟಾರ್ ಯಶ್ ಗಡ್ಡ ಯಾವಾಗ ತೆಗಿತೀರಾ ಅಂತ ಅಭಿಮಾನಿಗಳು ಪ್ರಶ್ನೆ ಕೇಳ್ತಾ ಇದ್ರು. ಈಗ ಯಶ್ ಗಡ್ಡಕ್ಕೆ ಕತ್ತರಿ ಹಾಕ್ತಾ ಇರುವ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಪತ್ನಿ ರಾಧಿಕಾ ಪಂಡಿತ್ ಕೂಡ ಅವರ ಜೊತೆಗಿದ್ದಾರೆ. ಫೈನಲಿ ಈ ಗಡ್ಡಕ್ಕೆ ಈ ಉದ್ದ ಕೂದಲಿಗೆ ಮುಕ್ತಿ ಸಿಗ್ತಾ ಇದೆ. ನನ್ಗಂತೂ ನನ್ ಗಂಡ ಹೇಗ್ ಕಾಣಿಸ್ತಿದ್ರು ಅಂತ ನಂಗೆ ನೆನಪೇ ಇಲ್ಲ. ಸೊ ಥ್ಯಾಂಕ್ಸ್ ಟು ದ ಕಿರಾತಕ ಟೀಮ್, ನಾವೆಲ್ಲ ಇದೀವಿ. ವಿ ಆರ್ ವೇಟಿಂಗ್ ಹೊಸ ಲುಕ್ ಅಲ್ಲಿ ಹೇಗ್ ಕಾಣಿಸ್ತಾರೆ ಅಂತ. ಸೊ ಯಾಕೆ ಮುಗಿದು ಆಯ್ತು, ಒಂದು ವಾರ ಆಗ್ತಾ ಬಂತೇನೋ, ತೆಗಿಯಕ್ಕೆ ಮನ್ಸಾಗಿಲ್ಲ. ಅದು ತೆಗಿಲೇಬೇಕು. ಎರಡು ವರ್ಷದಿಂದ ನನಗೊಂಥರ ಜೊತೆಲೆ ಇದ್ದು ಬೇಜಾರಾಗ್ತಿದೆ. ಸೊ ನಾನೇಶ್ವರನ ಸ್ಪೆಷಲ್ ಆಗಿ ಕರೆಸಿದೀವಿ, ಬಿಡ್ಬೇಕಲ್ಲ. ನನಗೂ ಒಂದ್ಸಲ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದೆ ಡೈರೆಕ್ಟರ್ನ, ಗಡ್ಡ ಇಟ್ಕೊಂಡೆ ಹೇರ್ ಸ್ಟೈಲ್ ಚೇಂಜ್ ಮಾಡ್ಬಿಟ್ಟು ಮಾಡೋಣ ಅಂತ. ಬೇಡ, ಅವ್ರು ಇಟ್ಕೊಂಡಿದ್ದಾರೆ ಗಡ್ಡ. ಸೊ ಇದೊಂಥರ ನನಗ್ ಬೇಜಾರು, ಇವರೆಲ್ರಿಗೂ ಖುಷಿ. ಎಸ್, ಸೊ ಫೈನಲಿ ಈ ಗಡ್ಡಕ್ಕೆ ಈ ಉದ್ದ. ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶಾಲಾಕ್ಷಿ. 2 ವರ್ಷದಿಂದ ಯಶ್ ಈ ಗಡ್ಡ ಮತ್ತೆ ಹೇರ್ ಸ್ಟೈಲ್ ನ ಚೇಂಜ್ ಮಾಡೋಕೆ ಅಭಿಮಾನಿಗಳಿಗೆ ಜೊತೆಗೆ ರಾಧಿಕಾ ಪಂಡಿತ್ ಎಲ್ಲರನ್ನ ಕಾಯಿಸ್ತಾ ಇದ್ರು. ಯಾಕೆ ಸಡನ್ಲಿ ಈ ಚೇಂಜ್? ಹೌದು ಸಭಾ, ಏನಂದ್ರೆ KGF ಗೋಸ್ಕರ ಲುಕ್ ನ ಚೇಂಜ್ ಮಾಡೋಂಗಿರ್ಲಿಲ್ಲ. ಸೊ ಆ ಒಂದು ಸ್ಟೈಲಿಶ್ ಗಡ್ಡದಲ್ಲಿ ಮತ್ತೆ ಆ ಸ್ಟೈಲಿಶ್ ಹೇರ್ ಸ್ಟೈಲ್ ನಲ್ಲಿ ಯಶ್ ಅವ್ರನ್ನ ನೋಡೋದಕ್ಕೆ ಒಂದು ಇದು ಅಂತ ಹೇಳ್ಬೋದು. ಯಾಕಂದ್ರೆ ಆ ಲುಕ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಆದ್ರೆ ಕಂಟಿನ್ಯೂಸ್ ಆಗಿ 6 ತಿಂಗಳು ಅಥವಾ 1 ವರ್ಷ ಅದೇ ಲುಕ್ ಅಲ್ಲಿ ಇದ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಬಟ್ ಕಂಟಿನ್ಯೂಸ್ 2 ವರ್ಷದಿಂದ ಅದೇ ಒಂದು ಗಡ್ಡ ಮತ್ತೆ ಆ ಒಂದು ಹೇರ್ ಸ್ಟೈಲ್ ನಲ್ಲಿ ಇದ್ದಿದ್ರಿಂದ ರಾಧಿಕಾ ಪಂಡಿತ್ ಜೊತೆಗೆ ಅವ್ರ ಅಭಿಮಾನಿಗಳಿಗೂ ಕೂಡ ಒಂಚೂರು ಬೇಸರ ಆಗಿತ್ತು. ಯಾವಾಗ ಇವ್ರು ಗಡ್ಡ ತೆಗಿತಾರೆ, ಯಾವಾಗ ಹೇರ್ ಸ್ಟೈಲ್ ನ ಚೇಂಜ್ ಮಾಡ್ತಾರೆ, ಜೊತೆಗೆ ಯಾವ್ದಾದ್ರು ಬೇರೆ ಸಿನಿಮಾ ಒಪ್ಕೊಳ್ಳಿ ಆದಷ್ಟು ಬೇಗ, ಈ ತರದೆಲ್ಲ ಒಂದಿಷ್ಟು ಕಾಡ್ತಾ ಇತ್ತು. ಅದ್ರಲ್ಲೂ ಎಸ್ಪೆಷಲಿ ರಾಧಿಕಾಗಂತೂ ನನ್ ಗಂಡ ಯಾವಾಗ ಗಡ್ಡ ತೆಗಿತಾರೆ, ಇನ್ನೊಂದು ಹೊಸ ಲುಕ್ ನಲ್ಲಿ ನೋಡ್ಬೇಕು ಅಂತ ತುಂಬಾ ಕಾತ್ರದಿಂದ ಕಾಯ್ತಾ ಇದ್ರು ರಾಧಿಕಾ. ಸೊ ಫೈನಲಿ ಗಡ್ಡಕ್ಕೆ ಕತ್ರಿ ಬಿದ್ದಿದೆ. ಸೊ ಗಡ್ಡಕ್ಕೆ ಕತ್ರಿ ಬೀಳೋದಕ್ಕೂ ಒಂದು ಕಾರಣ ಇದೆ. ಮೈ ನೇಮ್ ಇಸ್ ಕಿರಾತಕ ಅಂತ ಒಂದು ಹೊಸ ಸಿನಿಮಾ. ಸೊ ಒಂದು ಹೊಸ ಸಿನಿಮಾಗೋಸ್ಕರ ಎಷ್ಟು ತೆಗಿಲೇಬೇಕಾದಂತ ಗಡ್ಡ ಮತ್ತೆ ಸ್ಟೈಲ್ ನ ಹೇರ್ ಸ್ಟೈಲ್ ನ ಚೇಂಜ್ ಮಾಡ್ಬೇಕಾಗಿರ್ತಕ್ಕಂತ ಒಂದು ಸಂದರ್ಭ ಬಂತು. ಇತ್ತೀಚೆಗೆ 1 ವಾರ ಆಯ್ತು KGF ಸಿನಿಮಾದ ಏನು ಕುಂಬಳಕಾಯಿ ಹೊಡೆದ್ರು, ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಯ್ತು. ಸೊ ಅವತ್ತೇ ಗಡ್ಡ ತೆಗಿತಾರೆ ಅಂತ ಸುದ್ದಿ ಇತ್ತು. ಬಿಕಾಸ್ ಸಿನಿಮಾ ಅಂದ್ರೆ 2 ವರ್ಷದಿಂದ ಅದೇ ಲುಕ್ ಅಲ್ಲಿ ಇದ್ದಿದ್ರಿಂದ ಎಷ್ಟು ಕೂಡ ಗಡ್ಡ ತೆಗಿಬಾರದು ಅಂತ ಹಂಗೆ ಇದ್ರು. ಬಟ್ ಮೈ ನೇಮ್ ಇಸ್ ಕಿರಾತಕ ಸಿನಿಮಾದ ಮುಹೂರ್ತ ಇದೆ ಇನ್ನೇನ್ ಕೆಲವೇ ದಿನಗಳಲ್ಲಿ. ಸೊ ಹಂಗಾಗಿ ಅವ್ರ ಗಡ್ಡ ಮತ್ತೆ ಹೇರ್ ಸ್ಟೈಲ್ ಫುಲ್ ಕಂಪ್ಲೀಟ್ ಚೇಂಜ್ ಆಗಿದೆ. ಇದರಿಂದ ಅಭಿಮಾನಿಗಳು ಮತ್ತೆ ರಾಧಿಕಾ ಇಬ್ರು ಕೂಡ ಫುಲ್ ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು ಸಭಾ. ಓಕೆ ವಿಶಾಲಾಕ್ಷಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.